ಸರ್ ಇದು ಬಂದು ನಿಮಗೆ 62,000 ರೂಪಾಯಿ ಕೊಡ್ತೀವಿ ಸರ್. 62,000 ರೂಪಾಯಿ ಕೊಡ್ತೀವಿ. ಓಕೆ 62,000 ನಿಮಗೆ ಫೈನಲ್ ಪ್ರೈಸ್. ಸರ್ ಇದು ಬಂದು ನಿಮಗೆ ಫಿಕ್ಸೆಡ್ ಪ್ರೈಸ್ 1,10,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಓಕೆ 1,10,000 1,10,000 ರೂಪಾಯಿಗೆ ನಿಮಗೆ ಮಾರುತಿ 800 ವಿತ್ ಎಸಿ ಸಿಗುತ್ತೆ. ಇದನ್ನ ನಿಮಗೆ 95,000 ರೂಪಾಯಿ ಕೊಡ್ತಾ ಇದೀನಿ ಸರ್ ನಾನು. ಓಕೆ 95,000 95,000ಕ್ಕೆ ಇದು ನಿಮಗೆ ಫೈನಲ್ ಪ್ರೈಸ್ ಆಗುತ್ತೆ. ಹೌದು ಸರ್ ಹೌದು. ಓಕೆ ನಿಮಗೆ ಮೈಲೇಜ್ ಒಂದು 15+ ಎಕ್ಸ್ಪೆಕ್ಟ್ ಮಾಡಬಹುದು. 2,70,000 ಅಂದ್ರೆ 2,72,000 ಹೇಳ್ತಿದ್ದಾರೆ. 4,62,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಯಾರು ಕೂಡ ಮ್ಯಾನ್ಯಲ್ ಕೂಡ ಈ ಗಾಡಿ ರೇಟ್ ಕೊಡಲ್ಲ ಸರ್. ನಾನು ಆಟೋಮೆಟಿಕ್ ವೆಹಿಕಲ್ ಕೊಡ್ತಾ ಇದೀನಿ. 4,62,000. ಎಸ್ ನೋ ಕಮಿಷನ್ ನೋ ಟ್ರಾನ್ಸ್ಫರ್ ಚಾರ್ಜ್. ಓಕೆ ಡೌನ್ ಪೇಮೆಂಟ್ ನಿಮ್ಗೆ 75,000 ರೂಪಾಯಿ ಕೊಡಿ ಸರ್. ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ನಿಮ್ಗೆ i10 ಕೊಡಲ್ಲ ಸರ್. ಆ ರೇಟ್ಗೆ ನಾನು ಇವತ್ತು i20 ಮ್ಯಾಗ್ನ ಕೊಡ್ತಾ ಇದೀನಿ. 2,75,000 ರೂಪಾಯಿ ಕೊಡ್ತಾ ಇದೀನಿ. 4 ಲಕ್ಷ ಕೊಡ್ತಾ ಇದೀನಿ ಸರ್ ನಾನು. 50,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು. ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಅದು ಕೂಡ ನಿಮಗೆ ಹೈಲೈನ್ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಇದು 4,99,000 ಕೊಡ್ತಾ ಇದೀನಿ ಸರ್. 4,99,000. 4,99,000 ಗೆ ನಿಮಗೆ XUV500 W8 ವೇರಿಯಂಟ್ ಸಿಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ 800 ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾನೇ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಮಾಡಲ್ ಇದು 99 ಮಾಡಲ್. ಓಕೆ 1999 ಮಾಡಲ್. ಓನರ್ ಸರ್ 3 ಓನರ್ ಸರ್. ಓಕೆ 3 ಓನರ್. ಎಷ್ಟು ಓಡಿದೆ ಇದು? ಇದು ಬಂದು ಒಂದು 90,000 ಓಡಿದೆ ಸರ್. ಓಕೆ 90,000 ಕಿಲೋಮೀಟರ್ ಡ್ರಿವನ್. FC ಇನ್ಸೂರೆನ್ಸ್ ಎಲ್ಲ FC ಕೂಡ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಮೈಲೇಜ್ ಎಲ್ಲ 18-20+ ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಪ್ರೈಸ್ ಇದಕ್ಕೆ ಸರ್? ಇದು ಬಂದು ನಿಮಗೆ 62,000 ರೂಪಾಯಿ ಕೊಡ್ತೀವಿ ಸರ್. 62,000 ರೂಪಾಯಿ ಕೊಡ್ತೀವಿ. ಓಕೆ 62,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ನೋಡಿ ಯಾರಾದ್ರೂ 800 ಕಡಿಮೆ ಲೋ ಬಜೆಟ್ ಅಲ್ಲಿ ಹುಡುಕ್ತಿರೋರಿಗೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಕರೆ ಮಾಡಬಹುದು. ಮಾರುತಿ ಸುಜುಕಿ 800 ವಿತ್ ಎಸಿ. ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ವಿತ್ ಎಸಿ ಇರುವಂತ ಗಾಡಿ ಇದು. ಮಾಡಲ್ ಸರ್ ಇದು 2007 ಸರ್. ಎಸಿ ವೆಹಿಕಲ್ ಮಂಡ್ಯ ಗಾಡಿ ಲೋಕಲ್ ಪಾಸಿಂಗ್. 3 ಓನರ್ ಆಗಿದ್ದಾರೆ. ಎಸಿ ಮ್ಯಾಗ್ವಿಲ್ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ 4 ಟೈರ್ ಮತ್ತೆ ಹೊಸ ಬ್ಯಾಟ್ರಿ ಇಷ್ಟು ಕೂಡ ಹೊಸ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಇದೆ ಇದು ಸರ್? 67,000 ಓಡಿದೆ. ಓಕೆ ಮೈಲೇಜ್ 18-20+ ಬಂದೇ ಬರುತ್ತೆ. ಈಸಿ ಬರುತ್ತೆ ಸರ್. ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ನಿಮಗೆ ಫಿಕ್ಸೆಡ್ ಪ್ರೈಸ್ 1,10,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಓಕೆ 1,10,000 1,10,000 ರೂಪಾಯಿಗೆ ನಿಮಗೆ ಮಾರುತಿ 800 ವಿತ್ ಎಸಿ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಬೇಗ ಕರೆ ಮಾಡಬಹುದು. ಸುಜುಕಿ ಆಲ್ಟೋ LXI ವೇರಿಯಂಟ್ ನಿಮಗೆ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಸರ್ ಇದು 2004 ಸರ್. ಓಕೆ 2004 ಮಾಡಲ್. ಓನರ್ 2004 3 ಓನರ್ LXI ವರ್ಷನ್. ಎಷ್ಟು ಗಾಡಿ? 1,40,000 ಓಡಿದೆ ಸರ್. ಏನ್ ಓಡಿದೆ? ಜಿನಿಯನ್ ಇದೆ. ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಸಣ್ಣ ಪುಟ್ಟ RF ಇದೆ. ಡೆಂಟ್ ಸ್ಕ್ರಾಚಸ್ ಗಳಿದೆ. ನಿಮ್ಗೆ ತೋರಿಸ್ತಾ ಇದೀನಿ ನಾನು. ಬೇರೆ ರನ್ನಿಂಗ್ ಇನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದನ್ನ ನಿಮಗೆ 95,000 ರೂಪಾಯಿ ಕೊಡ್ತಾ ಇದೀನಿ ಸರ್ ನಾನು. ಓಕೆ 95,000 95,000ಕ್ಕೆ ಇದು ನಿಮಗೆ ಫೈನಲ್ ಪ್ರೈಸ್ ಆಗುತ್ತೆ. ಹೌದು ಸರ್ ಹೌದು. ಓಕೆ ಮೈಲೇಜ್ ಎಲ್ಲ ನೀವು 18-20+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು. ನೋಡ್ತಾ ಇರೋದು ಮಾರುತಿ ಸುಜುಕಿ SX4 ಅದು ಕೂಡ ZXi ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ವಿತ್ ಅಲವೆಲ್ಸ್ ಬರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ನಿಮ್ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಸಿಂಗಲ್ ಓನರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ. ಇನ್ಶೂರೆನ್ಸ್ ನೀವೇ ಮಾಡ್ಕೋಬೇಕು. 2,72,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಎಷ್ಟು ಓಡಿದೆ ಇದು? ಸರ್ 79,000 ಓಡಿದೆ. ZXi ಟಾಪ್ ಅಂಡ್ ಸಡಾನ್ ವೆಹಿಕಲ್. ನಿಮ್ಗೆ ಪೆಟ್ರೋಲ್. ಓಕೆ ನಿಮಗೆ ಮೈಲೇಜ್ ಒಂದು 15+ ಎಕ್ಸ್ಪೆಕ್ಟ್ ಮಾಡಬಹುದು. 2,70,000 ಅಂದ್ರೆ 2,72,000 ಹೇಳ್ತಿದ್ದಾರೆ. ಅದು ಕೂಡ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಇಂಟ್ರೆಸ್ಟ್ ಬೇಗ ಕರೆ ಮಾಡಬಹುದು. ಮಾರುತಿ ಸುಜುಕಿ ಸೆಲೆರಿಯೋ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸೆಲೆರಿಯೋ ಇದ್ರೆ ಹೇಳಿ ಅಂತ. ನೀವು ನೋಡ್ತಾ ಇರಬಹುದು ಮಾರುತಿ ಸುಜುಕಿ ಸೆಲೆರಿಯೋ ZXi ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಸರ್ ಇದು? ಸರ್ ಇದು ಬಂದು 2017 ZXi ಆಟೋಮೆಟಿಕ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. ಎಷ್ಟು ಓಡಿದೆ ಇದು? 77,000 ಓಡಿದೆ ಸರ್. ಓಕೆ ಪ್ರೈಸ್ ಏನ್ ಹೇಳ್ತಾ ಇದ್ರಿ ಸರ್? ಇದನ್ನ 4,62,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಯಾರು ಕೂಡ ಮ್ಯಾನ್ಯಲ್ ಕೂಡ ಈ ಗಾಡಿ ರೇಟ್ ಕೊಡಲ್ಲ ಸರ್. ನಾನು ಆಟೋಮೆಟಿಕ್ ವೆಹಿಕಲ್ ಕೊಡ್ತಾ ಇದೀನಿ. 4,62,000. ಎಸ್ ನೋ ಕಮಿಷನ್ ನೋ ಟ್ರಾನ್ಸ್ಫರ್ ಚಾರ್ಜ್. ಓಕೆ ಡೌನ್ ಪೇಮೆಂಟ್ ನಿಮ್ಗೆ 75,000 ರೂಪಾಯಿ ಕೊಡಿ ಸರ್. ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. Hyundai i20 ಕೂಡ ಇರುತ್ತೆ. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಇರಬಹುದು ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ನಿಮ್ಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲ್ ಸರ್ ಇದು? ಸರ್ ಇದು ಬಂದು 2009 ಸರ್. ಓಕೆ 2009 ಮಾಡಲ್. ಸಿಂಗಲ್ ಓನರ್ ಆಗಿರುತ್ತೆ. ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಇದೆ. ಇನ್ನ 8 ರಿಂದ 10 ತಿಂಗಳು ರನ್ನಿಂಗ್ ಇದೆ. 4 ಹೊಸ ಟೈರ್ ಇದೆ. ಇವತ್ತು ಕೂಡ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇದೆ. ನಿಮ್ಗೆ i10 ಕೊಡಲ್ಲ ಸರ್. ಆ ರೇಟ್ಗೆ ನಾನು ಇವತ್ತು i20 ಮ್ಯಾಗ್ನ ಕೊಡ್ತಾ ಇದೀನಿ. 2,75,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಓಕೆ 2,75,000 2,75,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು.
ನೀವೀಗ ನೀವು ನೋಡ್ತಾ ಇರೋದು ಫೋಕ್ಸ್ ವ್ಯಾಗನ್ ವೆಂಟೋ TDI ಅಂದ್ರೆ ನಿಮಗೆ ಡೀಸೆಲ್ ಇಂಜಿನ್. ಅದು ಕೂಡ ನಿಮಗೆ ಇದು ಐಲೈನ್ ಅಂದ್ರೆ ಕಂಪ್ಲೀಟ್ ಟಾಪ್ ಅಂಡ್ ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರಬಹುದು ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಡಿ ಚಲ ಜೊತೆಗೆ ABS ಇರುತ್ತೆ, ರೈಟ್ ಸೈಡ್ AC ಕೂಡ ಇರುತ್ತೆ. ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ವೇರಿಯಂಟ್ ಆದ್ರಿಂದ. ಮಾಡಲು ಸರ್ ಇದು ಇದು ಬಂದು 2012-13 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಓಡಿದೆ, ಐಲೈನ್ ಟಾಪ್ ಎಂಡ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್? ಸರ್ ಇದು 4 ಲಕ್ಷ ಕೊಡ್ತಾ ಇದೀನಿ ಸರ್. ನಾನು 50,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ವೋಲ್ಸ್ ವ್ಯಾಗನ್ ವೆಂಟೋ, ಅದು ಕೂಡ ನಿಮಗೆ ಹೈಲೈನ್ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕರೆ ಮಾಡಬಹುದು. ನೀವೀಗ ನೋಡ್ತಾ ಇರೋದು XUV 500 W8 ವೇರಿಯಂಟ್ ವಿತ್ ಅಲವೆನ್ಸ್ ಬರುತ್ತೆ, 8 ಗಾಡಿ ಚೀಲ ಅಂದ್ರೆ 8 ಏರ್ ಬ್ಯಾಗ್ ವಿತ್ ABS ಬರುತ್ತೆ. ನೀವು ನೋಡ್ತಾ ಇರಬಹುದು ಗಾಡಿ ಮಾತ್ರ ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ, ವಿತ್ ಅಲವೆನ್ಸ್ ಕೂಡ ಇರುತ್ತೆ. ಮಾಡಲ್ಲ ಸರ್ ಇದು? ಸರ್ ಇದು ಬಂದು 2012 W8 ಮಹೇಂದ್ರ XUV 500. ಓಕೆ, ಎಷ್ಟು ಹೊಡಿದೆ ಇದು? ಇದು ಬಂದು 1 ಲಕ್ಷ ಓಡಿದೆ ಸರ್. ಓಕೆ, 1,10,000 ಕಿಲೋಮೀಟರ್ ಡ್ರಿವನ್. ನನಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಮೈಲೇಜ್ ಎಲ್ಲ ಒಂದು 12-13 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೌದು ಸರ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಇರುತ್ತೆ. ಎಷ್ಟು ಸರ್ ಇದು? ಇದು ಬಂದು 4 ಓನರ್ ಆಗಿದೆ ಸರ್. ಓಕೆ, 4 ಓನರ್. ಇದು ಬಂದು ನಮಗೆ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿದ್ದಾರೆ ಸರ್, ಕಸ್ಟಮರ್ ವೆಹಿಕಲ್. ಹಾಗಾಗಿ ನಾವು ಅದೇ ರೀತಿ ಕಸ್ಟಮರ್ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ಸೇಲ್ ಮಾಡಕ್ಕೆ ನಿಲ್ಸಿದೀವಿ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು 4,99,000 ಕೊಡ್ತಾ ಇದೀನಿ ಸರ್. 4,99,000. 4,99,000 ಗೆ ನಿಮಗೆ XUV 500 W8 ವೇರಿಯಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋದು ಕರೆ ಮಾಡಬಹುದು. ಎಲ್ರಿಗೂ ನಮಸ್ಕಾರ. ಇದು LMRP ದಿ ಕಾರ್ಸ್ ಗ್ಯಾಲಕ್ಸಿ ಗೋಕುಲಂ ಶೋರೂಮ್ ಇಂದ ಮಾತಾಡ್ತಾ ಇರೋದು. ನಿಮ್ಗೆ ಮೊದಲನೇ ಸಲ ನಾವು ವಿಡಿಯೋ ಮಾಡಿದ್ದು LMRP ಲೋ ಮಾರ್ಜಿನ್ ರೀಸನಬಲ್ ಪ್ರೈಸ್ ಅಂತ ಹೇಳಿ 5 ಗಾಡಿ ವಿಡಿಯೋ ಮಾಡಿದ್ದು. ಅದ್ರಲ್ಲಿ ಎಲ್ಲ ಗಾಡಿಗಳು ಸೇಲ್ ಆಗಿದೆ. ಸೊ ಸೆಕೆಂಡ್ ಸ್ಟಾಕ್ ಬಂದಿದೆ ನಮಗೆ, ಹಾಗಾಗಿ ಇದನ್ನ 2ನೇ ವಿಡಿಯೋ ಮಾಡ್ತಾ ಇದೀವಿ. ಇದಿರೋದು ದಿ ಕಾರ್ಸ್ ಗ್ಯಾಲಕ್ಸಿ ಗೋಕುಲಂ ಆಪೋಸಿಟ್ ನಿರ್ಮಲಾ ಕಾನ್ವೆಂಟ್, ಮೈಸೂರು. ಇಲ್ಲಿಗೆ ಬಂದ್ರೆ ನಿಮ್ಗೆ LMRP ಲೋ ಮಾರ್ಜಿನ್ ರೀಸನಬಲ್ ಪ್ರೈಸ್ ಕಾರ್ಗಳು ನಿಮ್ದಾಗುತ್ತೆ. ಯಾವ್ದೇ ರಿಫಬ್ ಆಗಿರಲ್ಲ, ಏನಾಗಿರಲ್ಲ, ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಯಾವ ಗಾಡಿ ಹಿಂಗಿರುತ್ತೆ ಹಂಗೆ ಕೊಡ್ತೀವಿ. ಅದನ್ನ ನೀವು ಸಣ್ಣ ಪುಟ್ಟ ಖರ್ಚಿದ್ರೆ ಮಾಡ್ಕೋಬೇಕಾಗುತ್ತೆ. ಬಟ್ ಕಮ್ಮಿ ರೀಸನಬಲ್ ಪ್ರೈಸ್ ಗೆ ನಾವು ಗಾಡಿಗಳನ್ನ ಕೊಡ್ತಾ ಇದೀವಿ ಇವತ್ತು. ಹಾಗೆ ನಾವು ಇವತ್ತು ತೋರಿಸ್ತಾರ ಗಾಡಿಗಳಲ್ಲಿ LMRP ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವುದೇ ರೀತಿ ಕಮಿಷನ್ ಇರಲ್ಲ, ಯಾವುದೇ ರೀತಿ ಟ್ರಾನ್ಸ್ಫರ್ ಚಾರ್ಜ್ ಇರಲ್ಲ. ನೋ ಕಮಿಷನ್, ಟ್ರಾನ್ಸ್ಫರ್ ಫ್ರೀ ನಮ್ದಾಗಿರುತ್ತೆ. ಟ್ರಾನ್ಸ್ಫರ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಆಮೇಲೆ ನಿಮ್ಗೆ ಫಿಕ್ಸೆಡ್ ಪ್ರೈಸ್ ಆಗಿರುತ್ತೆ, ಯಾವುದೇ ರೀತಿ ಬಾರ್ಗಿನ್ ಗಿರ್ಗಿನ್ ಇರಲ್ಲ ನಮ್ಮ ಗಾಡಿಗಳಿಗೆ. ನಾವ್ ಏನ್ ಗಾಡಿಗಳು ತೋರಿಸ್ತೀವಿ, ಏನ್ ಫಿಕ್ಸೆಡ್ ಪ್ರೈಸ್ ಹೇಳ್ತೀವಿ, ಎಲ್ಲಾ ಕೂಡ ಫಿಕ್ಸ್ಡ್ ಆಗಿರುತ್ತೆ. ಮತ್ತೆ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇರುತ್ತೆ, ಮತ್ತೆ ಲೋನ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ನಿಮಗೆ ಥ್ರೂ ಔಟ್ ಕರ್ನಾಟಕ. ಎಲ್ಲಿಗೆ ಬೇಕಾದ್ರೂ ನೀವು ಯಾವುದೇ ಊರಲ್ಲಿ ಇದ್ರು ನಿಮ್ಮ ಮನೆಗೆ ಬಂದು ಅಲ್ಲೇ ಲೋನ್ ಮಾಡ್ಕೊಡ್ತೀವಿ. ಬರೀ ನೀವು ಗಾಡಿ ನೋಡಿ, ಗಾಡಿ ಯಾವ್ದು ಬೇಕು ಅಂತಾನೆ ಸೆಲೆಕ್ಟ್ ಮಾಡಿ ಒಂದು ಟೋಕನ್ ಅಡ್ವಾನ್ಸ್ ಮಾಡಿದ್ರೆ ಸಾಕು, ನಾವು ಲೋನ್ ಮಾಡಿ ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀವಿ. ಮತ್ತೆ ವಿತಿನ್ 15 ಕಿಲೋಮೀಟರ್ಸ್ ಮೈಸೂರಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ಇರುತ್ತೆ. ಇಷ್ಟು ಫೆಸಿಲಿಟಿ ಕೂಡ ಈ LMRP ಸ್ಕೀಮ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಕಡಿಮೆ ಕೊಡ್ತಾ ಇದೀವಿ ಅನ್ಕೊಂಡು ನೀವು ಶೋರೂಮ್ ಹಿಸ್ಟ್ರಿ ಇರಲ್ಲ, ಆಕ್ಸಿಡೆಂಟ್ ಆಗಿರ್ಬೋದು, ಕಿಲೋಮೀಟರ್ ತಿರುಗಿಸಿರ್ಬೋದು ಅಂತ ತಿಳ್ಕೊಬಹುದು. ಆ ರೀತಿ ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ. ನಾವು ತೋರಿಸ್ತಾರ ಎಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಮತ್ತೆ ಸಿಂಗಲ್ ಓನರ್ ಆಲ್ಮೋಸ್ಟ್ ಗಾಡಿಗಳಾಗಿರುತ್ತೆ, ಮತ್ತೆ ನಿಮ್ಗೆ ಎಲ್ಲಾ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಆಗಿರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ಇಷ್ಟು ನಾವು ಕೊಡ್ತೀವಿ ನಿಮ್ಗೆ.